ನಮಸ್ಕಾರ ಸ್ನೇಹಿತರೆ, 77 ಕಾನ್ಕೊರರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ತಂಬಾಕು ಅಂದ ತಕ್ಷಣ ಎಲ್ಲೆಂದರಲ್ಲಿ ಜಗಿಯೋದು, ಉಗಿಯೋದು, ಬೀಡಿಗಳನ್ನು ಸೇರೋದು, ಸಿಗಾರ್ಗಳಿಂದ ಹೊಗೆಯನ್ನು ಬೀಳೋದು, ಹುಕ್ಕಗಳ ರೀತಿ ಅದನ್ನು ತೆಗೆದುಕೊಳ್ಳೋದು, ಇದು ನಮಗೆ ಬರುವಂತಹ ಚಿತ್ರಣ. ಆದ್ರೆ ಇಡೀ ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಇದನ್ನ ನಂಬಿ ಲಕ್ಷಾಂತರ ಜನರು ತಮ್ಮ ಜೀವನವನ್ನ, ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ, ಮನೆ ಕಟ್ಟುವ ಕನಸನ್ನ, ಮದುವೆ ಮಾಡುವ ಗುರುತರವಾದ ಹೊಣೆಯನ್ನು ಹೊತ್ತು ಮುಂಗಾರಿನ ಮಳೆಯ ಆರಂಭದಲ್ಲಿ ಹೊಗೆಸೊಪ್ಪಿನ ಗಿಡಗಳ ನಾಟಿಯನ್ನ ಮಾಡೋದಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಿದ್ದೀನಿ. ಸ್ನೇಹಿತರೆ, ತಂಬಾಕು ಅಥವಾ ವರ್ಜೀನಿಯಾ ತಂಬಾಕು ಭಾರತದ ಪ್ರಮುಖ ವಾಣಿಜ್ಯ ಬೆಳೆ. ಕರ್ನಾಟಕದ ಮೈಸೂರು ಜಿಲ್ಲೆಯ, ಅದರಲ್ಲೂ ಹುಣಸೂರು, ಪಿರಿಯಾಪಟ್ಟಣ, ಕೃಷ್ಣರಾಜನಗರ, ಹೆಗ್ಗಡದೇವನಕೋಟೆ, ಹಾಸನದ ಅರಕಲಗೂಡು, ಹೊಳೆನರಸೀಪುರ ತಾಲೂಕುಗಳಲ್ಲಿ ವ್ಯಾಪಕವಾಗಿ ಬೆಳೆಯುವ ಈ ಬೆಳೆ 1970ರ ದಶಕದಲ್ಲಿ ಕರ್ನಾಟಕವನ್ನು ಪ್ರವೇಶಿಸಿದಂಥದ್ದು. ಇದು ಈ ಸೀಮೆಯ ಆರ್ಥಿಕತೆಯನ್ನ, ಅಲ್ಲಿನ ಜನರ ಬದುಕನ್ನ ಬದಲಾಯಿಸಿದಂಥ ಬೆಳೆ. ಇಲ್ಲಿಯ ಉತ್ತಮ ಗುಣಮಟ್ಟದ ಮಣ್ಣು ಮತ್ತು ಹವಾಮಾನದಿಂದಾಗಿ ತಂಬಾಕಿನ ಗುಣಮಟ್ಟವು ಅತ್ಯುತ್ತಮವಾಗಿದೆ. ಇದಕ್ಕೆ ವಿದೇಶಗಳಲ್ಲಿಯೂ ಅಂತಾರಾಷ್ಟ್ರೀಯ ಬೇಡಿಕೆಗಳನ್ನ ಹೊಂದಿದೆ. ಇದು 150ರಿಂದ 170 ದಿನಗಳ ಅವಧಿಯಲ್ಲಿ ಬೆಳೆಯುವಂತ ಬೆಳೆಯಾಗಿದೆ. ಒಂದು ಹೆಕ್ಟರ್ಗೆ 10 ರಿಂದ 15 ಗ್ರಾಂ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳುತ್ತದೆ. 6 ರಿಂದ 7 ವಾರದ ಸಸಿಗಳನ್ನ 2 ರಿಂದ 2.5 ಅಡಿ ಅಂತರದಲ್ಲಿ ನಾಟಿಯನ್ನ ಮಾಡ್ತಾರೆ. ನೇಗಿಲಿನಲ್ಲಿ ಉಳುಮೆ ಮಾಡ್ತಾರೆ. ಲಕ್ಷ ಕೊಟ್ಟು ಗೊಬ್ಬರವನ್ನು ಹಾಕ್ತಾರೆ. ಕಳೆಗಳನ್ನ ಕಿತ್ತು ಹದವನ್ನ ಮಾಡ್ತಾರೆ. ಬೆವರನ್ನ ಸುರಿಸ್ತಾರೆ. ಎಲೆಗಳು ಬಲಿತು ತಿಳಿ ಹಸಿರು ಬಣ್ಣಕ್ಕೆ ತಿರುಗಿದಾಗ ಆ ಗಿಡದ ತಳಭಾಗದ 2 ರಿಂದ 4 ಎಲೆಗಳನ್ನ ಸರಾಸರಿಯ ರೀತಿ ಮುರಿದು ಬಿದಿರಿನ ಕೋಲಿಗೆ ದಾರದಿಂದ ಹೆಣೆದು ಮಾಲೆಯನ್ನ ಕಟ್ಟಿ ಬ್ಯಾರಲ್ ಮನೆಯಲ್ಲಿ ಶಾಖ ನೀಡಿ ಹದ ಮಾಡ್ತಾರೆ. ನಮಗೆ ಕಾಣೋದು ಹದ ಮಾಡಿದ ಸೊಪ್ಪು ಮಾತ್ರ. ಅದರ ಹಿಂದಿನ ಕರಿ ನೆರಳಿನ ರಾತ್ರಿಗಳು ಶಾಖದಲ್ಲಿ ಹದವಾಗುತ್ತಿರುವ ಸೊಪ್ಪಿನಂತೆ ರೈತನ ಕನಸುಗಳನ್ನ, ತನ್ನ ಕಷ್ಟದ ದಿನಗಳನ್ನ ಕಳೆದು ಹೊಳೆಯುವಂತೆ ಕಾಣಿಸ್ತಾ ಇರ್ತದೆ. ನಂತರ ಹದ ಮಾಡಿದ ತಂಬಾಕು ಎಲೆಗಳನ್ನ 5 ವರ್ಗಗಳನ್ನಾಗಿ ವಿಂಗಡಿಸಿ ಮಾರುಕಟ್ಟೆಗೆ ಬೇಲುಗಳನ್ನು ಮಾಡಿ ಮಾರಾಟವನ್ನ ಮಾಡಲಾಗ್ತದೆ. ತಂಬಾಕು ಮಂಡಳಿಯಿಂದ ಪರವಾನಗಿ ಪಡೆದುಕೊಂಡ ರೈತರು ತಮ್ಮ ತಂಬಾಕನ್ನ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡ್ತಾರೆ. ಭಾರತದ ತಂಬಾಕು ಮಂಡಳಿಯ ಪ್ರಧಾನ ಕಚೇರಿ ಆಂಧ್ರ ಪ್ರದೇಶದ ರಾಜ್ಯದ ಗುಂಟೂರಿನಲ್ಲಿದೆ. ಇದು ಕರ್ನಾಟಕದ ಎಲ್ಲ ಮಾರುಕಟ್ಟೆಗಳನ್ನ ನಿಯಂತ್ರಿಸುತ್ತದೆ. ಭಾರತದ ಕೃಷಿ ಭೂಮಿಯ ಕೇವಲ 0.25% ಮಾತ್ರ ಈ ತಂಬಾಕಿನ ಉತ್ಪಾದನೆಯನ್ನ ಮಾಡಲಾಗ್ತದೆ. ಭಾರತದ ತಂಬಾಕು ಉದ್ಯೋಗ, ಆದಾಯ ಮತ್ತು ಸರ್ಕಾರಿ ಆದಾಯದ ಪರಿಣಾಮವಾಗಿ ವಾರ್ಷಿಕ ಸುಮಾರು 20 ಶತಕೋಟಿ ರೂಪಾಯಿಗಳ ಆದಾಯವನ್ನ ಸರಾಸರಿಯಾಗಿ ಗಳಿಸಿಕೊಡ್ತದೆ. ಆದರೆ ರೈತರಿಗೆ ಮಾತ್ರ ಇದು ಸಿಗೋದಿಲ್ಲ. ಅವರ ಕಷ್ಟದ ಬೆವರಿಗೆ ಬೆಲೆನೂ ಕೊಡೋದಿಲ್ಲ. ವಿಶ್ವದಲ್ಲಿ ತಂಬಾಕು ಬೆಳೆಯುವಲ್ಲಿ ಭಾರತ 2ನೇ ದೊಡ್ಡ ರಾಷ್ಟ್ರವಾಗಿದ್ರೂ ಕೂಡ ಕೇಂದ್ರ ಸರ್ಕಾರ ಇದನ್ನು ನೇರವಾಗಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಇದಕ್ಕೆ ಮಂಡಳಿಗಳನ್ನ ಮಾಡಿ ವ್ಯವಹಾರ, ಖರೀದಿ ಎಲ್ಲವನ್ನ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತದೆ. 2025-2026ರವರೆಗೆ ಪ್ರತಿ ಸಿಂಗಲ್ ಬ್ಯಾರನ್ ಪರವಾನಗಿದಾರನಿಗೆ 1620 ಹಾಗೂ ಡಬಲ್ ಬ್ಯಾರನ್ ಪರವಾನಗಿದಾರನಿಗೆ 3240 ಕೆಜಿ ಮಾರಾಟ ಮಾಡಲು ಅವಕಾಶವನ್ನು ಮಾಡಿಕೊಡ್ತಿತ್ತು. ಆದರೆ ಈಗ ಸಮಯ ಬದಲಾಗಿದೆ. ಅವರಿಗೆ ಸಿಂಗಲ್ ಬ್ಯಾರನ್ಗೆ 1000 ಕೆಜಿ ಹಾಗೂ ಡಬಲ್ ಬ್ಯಾರನ್ಗೆ 2000 ಕೆಜಿಯನ್ನ ನಿಗದಿ ಮಾಡಿದ್ದಾರೆ. ವ್ಯವಸ್ಥೆ ಏನೇ ಇದ್ರೂ ಕೂಡ ಅನ್ಯಾಯ ಮಾತ್ರ ರೈತರಿಗೆ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ, ಮಾರಾಟ ಮಾಡುವ ರಾಜ್ಯ ಆಂಧ್ರ. ಅಲ್ಲಿನ ರೈತರಿಗೆ ಉತ್ತಮ ದರ, ಖರೀದಿಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದ ಹಾಗೆ ಮಾರುಕಟ್ಟೆ ಪ್ರತಿ ವರ್ಷ ನಡೆಯುತ್ತೆ. ಆದರೆ ಪ್ರತಿ ಕೆಜಿಗೆ 400 ರೂಪಾಯಿಗಳವರೆಗೆ ಬಿಕರಿಯನ್ನ ಮಾಡಲಾಗ್ತದೆ. ಅಲ್ಲಿಯ ಕಳಪೆ ದರ್ಜೆ ತಂಬಾಕು ಕೂಡ ಪ್ರತಿ ಕೆಜಿಗೆ 250ರ ಆಸುಪಾಸಿನಲ್ಲಿ ಬಿಕರಿ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಗುಣಮಟ್ಟದ ತಂಬಾಕಿಗೆ 250 ಆಸುಪಾಸಿನಲ್ಲಿ ಬಿಕರಿಯನ್ನ ಮಾಡಿ ರೈತರ ಕನಸುಗಳನ್ನ ಸುಟ್ಟು ಹಾಕ್ತಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇದು ಬೇರೆ. ಇಲ್ಲಿ ಅಧಿಕಾರಿಗಳು, ಮಂಡಳಿಯ ಅಧೀಕ್ಷಕರು, ಅಧ್ಯಕ್ಷರು, ರಾಜಕೀಯ ಮುಖಂಡರು ಇದಕ್ಕೆ ನೇರ ಕಾರಣವಾಗಿರ್ತಾರೆ. ಇದಕ್ಕೆ ಇವರು ಕೊಡುವ ಕಾರಣ ತಂಬಾಕಿನಲ್ಲಿ ನಿಕೋಟಿನ್ ಅಂಶ ಕುಸಿದಿರುವುದು. ಈ ರೀತಿಯ ಸಬೂಬುಗಳನ್ನು ಹೇಳಿ ರೈತರ ಬದುಕಿನ ಮೇಲೆ ಬರೆಯನ್ನು ಎಳಿತಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯೂ ಇಲ್ಲ. ರಸಗೊಬ್ಬರಗಳ ದರದ ಏರಿಕೆ, ಕೂಲಿ ಕಾರ್ಮಿಕರ ಸಮಸ್ಯೆ, ಕೂಲಿಯ ದರ ಏರಿಕೆ, ಹೀಗೆ ಎಲ್ಲ ವಿಧದಲ್ಲೂ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹವಾಮಾನ ಬದಲಾವಣೆ, ಅಕಾಲಿಕ ಮಳೆ, ಬರ, ಇದರ ನಡುವೆ ರೈತರು ಬೆಳೆಯುತ್ತಿರುವ ಬೆಳೆಗೆ ಸರಿಯಾದ ರೀತಿಯ ಬೆಲೆಯನ್ನು ನೀಡದೆ ರೈತರು ತಮ್ಮ ಕಣ್ಣೀರಿನಲ್ಲಿ ಕೈ ತೊಳೆಯುವ ರೀತಿ ಮಾಡಿದ್ದಾರೆ. ತಂಬಾಕನ್ನ ಕೇವಲ ಬೀಡಿ, ಸಿಗರೇಟ್, ಹುಕ್ಕ, ನಶೆ ರೂಪದಲ್ಲಿ ಮಾತ್ರ ನೋಡದೆ ಅದರಲ್ಲಿರುವ ಆಲ್ಕೊಲಾಯ್ಡ್ ಗುಣಗಳಿಂದ ಇದರ ಸಾರವನ್ನು ತೆಗೆದು ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಕೀಟ ನಿವಾರಕವಾಗಿ ಬಳಸುವ ಕ್ರಮವನ್ನ
ಜಾರಿಗೆ ತಂದು ರೈತರ ಬದುಕನ್ನ ಬದಲಿಸಬಹುದು. ಕೆಟ್ಟದರಲ್ಲಿ ಒಳ್ಳೆಯದನ್ನು ಹುಡುಕಬೇಕು ಎಂದು ಹೇಳುವ ರೀತಿ ಅದರ ರಾಸಾಯನಿಕ ವಸ್ತುವನ್ನ ಸಾವಯವ ವಸ್ತುವಾಗಿ ಬಳಸಿ ತಂಬಾಕನ್ನು ಅವಲಂಬಿಸಿರುವ ರೈತರಿಗೂ ಕೊಂಚ ನಿರಾಳವನ್ನು ನೀಡಬೇಕು. ಇದು ಏನೇ ಇದ್ರೂ ನಮ್ಮ ಚರ್ಚೆ, ವಾದ ಅಷ್ಟೇ, ಅದರ ತೀರ್ಮಾನ ಸರ್ಕಾರದ್ದು. ಇದಕ್ಕೆ ಸಂಬಂಧಿಸಿದ ತಂಬಾಕು ಸಂಶೋಧನಾ ಮಂಡಳಿಗಳು, ಅಧಿಕಾರಿಗಳು, ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಕೈಗೊಂಡು ರೈತರ ಆರ್ಥಿಕ ಪ್ರಗತಿಯನ್ನ, ಕೃಷಿ ಮೇಲಿನ ಅವರ ನಂಬಿಕೆಯನ್ನು ಕಾಪಾಡಬೇಕಾದದ್ದು ಅವರ ಧರ್ಮ. ಹೀಗೆ ಹೆಚ್ಚಿನ ಸಂಶೋಧನೆ ನಡೆಯಲಿ, ರೈತರ ಸಮಸ್ಯೆ ಬಗೆಹರಿಯಲಿ, ಉತ್ತಮ ಮಳೆ ದರ ರೈತರಿಗೆ ದೊರಕಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.